ಮಾಗಡಿಯಲ್ಲಿ ಹೆಚ್ಚಿದ ಚಿರತೆಯ ಹಾವಳಿ. ಸುಮಾರು 1,00,000ಕ್ಕೂ ಹೆಚ್ಚಿನ ಮೌಲ್ಯದ ಕೋಳಿ ನಾಶ. 500 ಕೋಳಿಗಳ ರಕ್ತ ಹೀರಿದ ಚಿರತೆ. ಸರ್, ಇಲ್ಲಿ ಕೋಳಿ ತಿಂದ ಚಿರತೆ ಅಂತ ಹೇಳಿದ್ರು. ಎಲ್ಲಿ ಬಂದಿತ್ತು ಸರ್ ಚಿರತೆ? ಸರ್ ಇಲ್ಲಾಸ್ ಬಂದಿದೆ. ಹಾಂ, ಇಲ್ಲಾಸ್ ಬಂದು ಸುಮಾರು ಅಲ್ಲೇ ಒಂದು 7:30 ಹಾಂ, 7:30 ಅದರಲ್ಲಿ ಒಂದು 7 ಗಂಟೆಗೆ ನಾವು ಬೀಗ ಹಾಕೊಂಡು ಹೋಗಿದ್ದು. ಹಾಂ. 7:30 ಅದರಲ್ಲಿ ನೋಡಿದ್ದು. ಅಲ್ಲಾಸ್ ನುಗ್ಗಿರೋದಾ? ಇಲ್ಲಾಸ್ ಒಳಗೆ ಹೋಗಿರೋದು. ಹಾಂ, ಹಾಂ. ಇಲ್ಲಾಸ್ ಒಳಗೆ ಹೋಗಿ ಹ್ಞೂ, ಇಲ್ಲಾಸ್ ಒಳಗೆ ಹೋಗಿ ಒಳಗಡೆ ಒಂದು 2-3 ತಿಂದಿದೆ. ಇಲ್ಲಿ ಪಾರ್ಟೇಷನ್ ಮಾಡಿದೆ. ಇಲ್ಲಿ ಒಂದು 20 ಅಡಿ ಪಾರ್ಟೇಷನ್ ಮಾಡಿದ್ದು. ಹಾಂ. ಪಾರ್ಟೇಷನ್ ಆಗ್ಬಿಟ್ಟು ಏನು ಮಾಡಿದೆ, ಇಲ್ಲ ಇದು 2-3 ತಿಂದ್ಬಿಟ್ಟು ಇದ್ದೆಲ್ಲ ರಕ್ತ ಕುಡಿದ್ಬಿಟ್ಟು ಹೋಗಿದೆ. ನಾವು ಒಂದು 8 ಗಂಟೆ 8:15 ಬಂದು ನೋಡಿ ಎಲ್ಲ ಸೊತ್ತಾಗಿದ್ದು. ನಾವೇನು ಹಿಂಗೆ ಸೊತ್ತಾಗ ಬಂದು ನೋಡಿದಾಗ ಇದು ಚಿರತೆ ಕಡ್ದು ಎಲ್ಲ ಹೆಜ್ಜೆಗಳಿದ್ದವು ಅಲ್ಲಿ. ಆಚೆ ಹೆಜ್ಜೆ ಇದ್ದಾಗ ಅವಾಗ ನೋಡಿದ ಚಿರತೆ. ಆಮೇಲೆ ಮತ್ತೆ ಅಲ್ಲ ಆಚೆ ತೆಚ್ಕೊಂಡೋಗಿ ಆಚೆ ಕಡೆ ಎಲ್ಲ 2-3 ಬಿಟ್ಟಿತ್ತು. ನೆನ್ನೆ ಆಗಿರೋದಾ? ನೆನ್ನೆ ಸಾಯಂಕಾಲ ಒಂದು 7:30. 7:30 ಫಾರೆಸ್ಟ್ 500 ಕೋಳಿ ಕಡ್ದದ್ದು. 500 ಕೋಳಿ. ಮಾಗಡಿ ತಾಲೂಕಿನ ಮಾಡ್ಬಳ್ ಹೋಬಳಿಯ ಕರಲಹಳ್ಳಿ ಬಸವಣ್ಣನ ದೇವಸ್ಥಾನದ ಹತ್ತಿರ ಇರುವ ಸುಭಾಶಾಸ್ತ್ರಿ ಪಾಳ್ಯದ ವೆಂಕಟೇಶ್ ಎಂಬ ರೈತರೊಬ್ಬರ ಕೋಳಿ ಫಾರಂನಲ್ಲಿ 500 ಕೋಳಿಗಳನ್ನು ಕೊಂದ ಚಿರತೆ. ರೈತರಿಗೆ ತುಂಬಾ ನಷ್ಟ ಉಂಟಾಗಿದ್ದು, ಅರಣ್ಯ ಇಲಾಖೆಯವರು ಸ್ಥಳಕ್ಕೆ ಭೇಟಿ ಕೊಟ್ಟು ಸೂಕ್ತ ಪರಿಹಾರ ನೀಡುವ ಭರವಸೆ ನೀಡಿದ್ದಾರೆ. ಚಿರತೆ ಸೆರೆ ಹಿಡಿಯಲು ಅರಣ್ಯ ಇಲಾಖೆಯ ವತಿಯಿಂದ ಬೋನನ್ನು ಇಡುವುದಾಗಿ ತಿಳಿಸಿದ್ದಾರೆ ಎಂದು ರೈತರಾದ ವೆಂಕಟೇಶ್ ರವರು ಹೇಳಿದರು. ಫಾರೆಸ್ಟ್ ಆಫೀಸರ್ ಏನಾದರೂ ಮಾಹಿತಿ ಕೊಟ್ಟಿದ್ದಾರೆ? ಇನ್ಫಾರ್ಮ್ ಮಾಡಿದ್ದು. ಬಂದು ಬೆಳೆ ಇದು ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಹೋಗಿದ್ದಾರೆ. ಅದು ಪರಿಹಾರ ಕೊಡ್ತೀವಿ ಅಂತ ಹೇಳಿದ್ದಾರೆ. ಬೆಳಿಗ್ಗೆ ಬಂದು ಒಂದು ಮಧ್ಯಾಹ್ನ ಒಂದು 12 ಗಂಟೆಲಿ ಬಂದು ನೋಡ್ಕೊಂಡು ಎಲ್ಲ ಮಾಡ್ಕೊಂಡು ಹೋಗಿದ್ದಾರೆ. ಕೊಡ್ತೀವಿ, ಪರಿಹಾರ ಕೊಡ್ತೀವಿ ಅಂತ ಹೇಳಿದ್ದಾರೆ. ಫೋಟೋ ಎಲ್ಲ ತೆಗೆದುಕೊಡಿ ಅಂತ ಎಲ್ಲ ಮಜೂರು ಮಾಡ್ಕೊಂಡು ಹೋಗಿದ್ದಾರೆ. ಒಟ್ಟು ಎಷ್ಟು ಕೋಳಿ? ಸುಮಾರು ಒಂದು 470-500 ಹೋಗಿದೆ. ಚಿರತೆ ಹಿಡಿಯೋಕ್ಕೆ ಏನಾದರೂ ಫಾರೆಸ್ಟರು? ಅದು ಇವತ್ತು ಬೋನ್ ತಗೊಂಬರ ಕೇಳಿದ್ದು, ತಗೋಬತ್ತೀವಿ ಅಂತ ಹೇಳಿದ್ದಾರೆ. ಒಂದು ಯಾವ್ದಾದ್ರು ಗಾಡಿ ತೊಗೊಂಬನ್ನಿ, ನಮ್ಮ ಹತ್ರ ಗಾಡಿ ಇನ್ನೊಂದು ಬೋನ್ ಆ ಕಡೆ ಎಲ್ಲ ಹೋಗಿದೆ, ತಂದು ಮಾಡ್ಕೋಣ ಅಂತ ಅವರು ಬರ್ತಾರಂತೆ. ಅವ್ರೊಂದು 3-4 ಜನ ಬರ್ತಾರೆ. ನಾವು ಒಂದು 3-4 ಜನ ಗಾಡಿ ತೊಗೊಂಬನ್ನಿ, ನಮ್ಮ ಗವಿನ ಮಗದಲ್ಲಿದೆ, ಬೋನು ತೊಗೊಬರೋಣ ಅಂತ ಹೇಳಿದ್ದಾರೆ. ಈಗ ಸಂಜೆ ಹೋಗಿ ತೊಗೊಬಂದು ನೈಟ್ ಮಾಡ್ತೀವಿ. ನಿಮ್ಮ ಹೆಸರು ಸರ್? ವೆಂಕಟೇಶ್, ಸುಬ್ಬಾಶಾಸ್ತ್ರಿ ಪಾಳ್ಯ. ಈ ಮುಂಚೆ ಯಾವಾಗಾದರೂ ಚಿರತೆ ಬಂದಿತ್ತಾ ಸರ್? ಇಲ್ಲಿ ಫಸ್ಟ್ ಟೈಮ್. ಇಲ್ಲಿ ಚಿರತೆ ಇದ್ದಿದ್ದ ಏನಾದರೂ ನಿಮ್ಗೆ ಏನಾದರೂ ಗೊತ್ತಿತ್ತಾ ಚಿರತೆ ಇಲ್ಲಿ ಇದೆ ಅಂತ? ಚಿರತೆ ಬಂದು ಸುತ್ತಮುತ್ತ ಒಂದು ಮೇಕೆನೋ ಒಂದು ಕರು ಕಡ್ದಿತ್ತು. ಅದನ್ನು ನಾವೇನು ಇನ್ಫಾರ್ಮ್ ಮಾಡಿರಲಿಲ್ಲ ನಾವು. ಇದು ಸ್ವಲ್ಪ ದೊಡ್ಡದಾಗೆ ಆಯ್ತಲ್ಲ, ಕಂಪ್ನಿಯವರು ನಮಗೆ ಕಂಪ್ನಿ ಮೇಲೆ ನಮ್ಮ ಮೇಲೆಲ್ಲ ಇದು ಮಾಡ್ತಾರೆ. ಈಗ ಅದಂದ್ರೆ ಓನ್ ಆಗಿತ್ತು, ಇವಾಗಿದ್ದು. ಇವಾಗ ಸ್ವಲ್ಪ ಅವ್ರು ನೆಗ್ಲೆಕ್ಟ್ ಮಾಡೋದು ಸ್ವಲ್ಪ. ಈಗಲೂ ನೆಗ್ಲೆಕ್ಟ್ ಮಾಡೋದು ಬೇಡ, ಮತ್ತೆ ಹಿಂಗಾರು ಆಯಿತು ಅಂತ ಇವಾಗ ಮಾಡಿ ಕಂಪ್ನಿಯವರೆಲ್ಲ ಬಂದು ಅವ್ರು ನೋಡ್ಕೊಂಡು ಹೋಗಿದ್ದಾರೆ. ನಮಗೆ ಎಷ್ಟು ಲಾಸ್ ಆಗಿದೆ ಸರ್? ಈಗ ಸರ್ ಹೌದು, ಒಂದು ಕೋಳಿ 2 kg ಬರ್ತದೆ. ಒಂದು 500 ಕೋಳಿಗೆ 1000 kg ಆಯಿತು. 100 ರೂಪಾಯಿ ಅಂದ್ರೆ 1000 kg ಆಯಿತು. ಕಂಪ್ನಿಯವರು ಅವರು ಅದೇನು ಮಾಡಲ್ಲ, ಅವ್ರು ನೋಡ್ಕೊಂಡು ಹೋಗಿದ್ದಾರೆ. ಅದೇನು ಮಾಡ್ತಾರೆ ನೋಡ್ತಾರೆ. ಕಂಪ್ನಿಯವ್ರ ವಿಚಾರ ತಿಳಿಸಿದ್ರಾ? ನೋಡ್ಕೊಂಡು ಹೋಗಿದ್ದಾರೆ. ಅವ್ರು ಹೇಳಿದ್ದೆ ನಮಗೆ ಏನು ಮಾಡ್ತೀರಾ, ಈಗ ನಮ್ಮ ಮಾತ್ರ ಲಾಸ್ ಆಗುತ್ತಲ್ವ, ಅದಕ್ಕೆ ನಾವೇನು ಮಾಡಿದ್ವಿ, ಇಲ್ಲ ಕಂಪ್ನಿ ತಿಳಿಸ್ತೀವಪ್ಪ, ಅವರು ಜವಾಬ್ದಾರಿ ಅಂತ ಹೇಳ್ತಾರೆ. ನೋಡ್ಬೇಕಾದ್ರೆ ಏನು ಮಾಡ್ತಾರೆ. ಅರಣ್ಯ ಇಲಾಖೆಯವರು ಪರಿಹಾರ ಕೊಡ್ತೀನಿ ಅಂತ ಹೇಳಿದ್ದಾರೆ. ಕೊಡ್ತೀವಿ ಅಂತ ಹೇಳ್ತಾರೆ. ಯಾರು ಬಂದಿದ್ರು ಅರಣ್ಯ ಇಲಾಖೆಯವರು? ಅವ್ರು ಬಂದಿರು ಸರ್, 3 ಜನ ಬಂದಿದ್ರು. ಆಫೀಸರ್ಗಳು ಬಂದಿದ್ರು. ಹೌದಾ? ಬಂದು ಮಾಡ್ಕೊಂಡು ಹೋಗಿ. ವಿಶ್ವವಾಹಿನಿಯೊಂದಿಗೆ ಮಾತನಾಡಿದ ಫಾರೆಸ್ಟ್ ರೇಂಜರ್ ಆದ ಚೈತ್ರಾ ರವರು. ಮ್ಯಾಮ್ ನಮಸ್ತೆ, ನಾವು ವಿಶ್ವವಾಹಿನಿ ನ್ಯೂಸ್ ಚಾನಲಿಂದ ಮಾತಾಡ್ತಾ ಇರೋದು. ನಮಸ್ತೆ ಹೇಳಿ ಮ್ಯಾಮ್, ಆ್ಯಕ್ಚುಲಾಗಿ ನಿನ್ನೆ ನೈಟು ಮಾಗಡಿಯಲ್ಲಿ ಸುಭಾಶಾಸ್ತ್ರಿ ಪಾಳ್ಯದಲ್ಲಿ ಚಿರತೆ ದಾಳಿ ಆಗಿದೆ. ಅದ್ರ ಬಗ್ಗೆ ಮಾಹಿತಿ ಗೊತ್ತಿದೆ ಮ್ಯಾಮ್ ನಿಮಗೆ? ಅಂದ್ರೆ ಇದಕ್ಕ ಕೋಳಿ ಮರಿಗಳಿಗೆ ಆಗಿದೆಯಲ್ಲ ಅದ್ರ ಬಗ್ಗೆನಾ? ಹೌದು ಮೇಡಮ್, ಅದೇನೆ. ಹೌದು ಗೊತ್ತಿದೆ. ಬೆಳಗ್ಗೆ ಹೋಗಿ ನಮಗೆ ಬೆಳಗ್ಗೆ ಕಾಲ್ ಇದು ಚಿರತೆ ದಾಳಿ ಬಗ್ಗೆ. ಸೊ ಸ್ಟಾಫ್ಗಳೆಲ್ಲ ಅದಕ್ಕೆ ಏನು ಪರಿಹಾರ ಮಾಡ್ಬೋದು ಅದ್ರದ್ದೆಲ್ಲ ಮಾಡ್ಕೊಂಡ್ ಬಂದಿದ್ದಾರೆ. ವ್ಯವಸ್ಥೆ ಮಾಡಿದ್ದೀವಿ. ಚಿರತೆನ ಆದಷ್ಟು ಬೇಗ ಕ್ಯಾಪ್ಚರ್ ಮಾಡ್ತೀವಿ. ಅವ್ರಿಗೆ ಏನು ನಷ್ಟ ಆಗಿದೆ ಕಾಂಪನ್ಸೇಷನ್ ಅದು ಡಿಪಾರ್ಟ್ಮೆಂಟ್ ಕಡೆಯಿಂದ ಎಷ್ಟು ಬರುತ್ತೆ ಅಷ್ಟನ್ನ ನಾವು ಟ್ರೈ ಮಾಡಿ ಇದು ಮಾಡಿ. ಓಕೆ. ಬೇರೆ ಬೇರೆ ಕಡೆಲ್ಲ ಏನು ಸೇಫ್ಟಿ ಪ್ರಿಕಾಷನ್ ತಗೊಂಡಿದ್ದೀರಾ ಮ್ಯಾಮ್ ಬೇರೆ ಹಳ್ಳಿಗಳಲ್ಲಿ? ಅದೇ ನಾವು ಬೋನಿಷ್ಟ ವ್ಯವಸ್ಥೆ ಎಲ್ಲ ಮಾಡಿದ್ದೀವಿ. ಆದಷ್ಟು ಬೇಗ ಚಿರತೆನನ್ನು ಕ್ಯಾಪ್ಚರ್ ಮಾಡ್ತೀವಿ. ಇವಾಗ ಅವರಿಗೆ ಯಾವ್ದು ಇದು ಲಾಸ್ ಆಗಿದೆ ಅದರಲ್ಲಿ ನಮ್ಮ ಡಿಪಾರ್ಟ್ಮೆಂಟ್ ಕಡೆಯಿಂದ ನಾವು ಎಷ್ಟು ಅಂದ್ರೆ ಅವರಿಗೆ ಎಷ್ಟು ಕಾಂಪನ್ಸೇಷನ್ ಮಾಡ್ಬೋದು ಅಷ್ಟು ವ್ಯವಸ್ಥೆ ನಾವು ಮಾಡ್ಕೊಡ್ತೀವಿ. ನಿಮ್ಗಿದು ಮಾಹಿತಿ ಯಾವಾಗ ಬಂತು ಮ್ಯಾಮ್? ನಮಗೆ ಬೆಳಗ್ಗೆ ಬಂದಿತ್ತು ಕಾಲು. ಬೆಳಗ್ಗೆ ಬಂದಿತ್ತು? ಹೌದೌದು. ಕಾಲ್ ಬಂದಿದ ತಕ್ಷಣ ನೀವು ಪ್ಲೇಸ್ ವಿಸಿಟ್ ಮಾಡಿದ್ದೀರಾ? ಹೌದೌದೌದು.
ಬೇರೆ ಹಾ. ಯಾವ್ಯಾವ ಪ್ರಾಣಿಗಳದ್ದು ಇದ್ರಲ್ಲಿ ಬರುತ್ತೆ ಮ್ಯಾಮ್ ಫಾರೆಸ್ಟ್? ನಮಗೆ ವೈಲ್ಡ್ ಅನಿಮಲ್ಸ್ ಅಂತ ಯಾವ್ಯಾವ ಇದಾವೆ ಅದೆಲ್ಲ ನಮ್ಮ ಅದ್ರಲ್ಲೇನೆ ಬರುತ್ತೆ. ಇವಾಗ ಇದು ಕೋತಿಗಳೇ ಆಗ್ಲಿ, ಆಮೇಲೆ ಇದು ಚಿರತೆಗಳೇ ಆಗ್ಲಿ, ಆಮೇಲೆ ಇವಾಗ ಇದೆಲ್ಲ ಬರ್ತಿರುತ್ತೆ ಕಾಡಂದಿಗಳು, ಆಮೇಲೆ ಇದು ನವಿಲುಗಳು, ಈ ತರದ್ದು ಯಾವ್ಯಾವ ಕಾಡಿನ ಪ್ರಾಣಿಗಳಿದಾವೆ ಅದೆಲ್ಲ ನಮ್ಮ ಅಂಡರಲ್ಲಿ ಬರುತ್ತೆ. ಓಕೆ. ಹಾಂ. ಬೇರೆ ನೀವು ಇದು ಬಿಟ್ಟು ಬೇರೆ ಏನೇನು ಸೇಫ್ಟಿ ಅಂತ ಅಂದ್ಬಿಟ್ಟು ಇದು ಮಾಡಿದ್ದೀರಾ ಮ್ಯಾಮ್ ರೈತರಿಗೋಸ್ಕರ ಸೇಫ್ಟಿ ಪ್ರಿಕಾಷನ್ಸ್ ಅಂತ ಅಂದ್ಬಿಟ್ಟು? ಸೇಫ್ಟಿ ಪ್ರಿಕಾಷನ್ಸ್ ಅಂತ ಹೇಳ್ಬೇಕು ಅಂತಂದ್ರೆ ನಾವು ಇದು ಅವಾಗವಾಗ ಅವೇರ್ನೆಸ್ನ ಕೊಡ್ತಾ ಇರ್ತೀವಿ. ಇದು ಚಿರತೆ ಅಟ್ಯಾಕ್ ಆದಾಗ ಅಲ್ಲಿ ಇಲ್ಲಿ ಹೋಗ್ಬಿಟ್ಟು ರೈತರುಗಳಿಗೆಲ್ಲ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಥರ ಮಾಡಿ ಬರ್ತೀವಿ. ಏನಂತ ಅಂದರೆ ನೀವು ಈವ್ನಿಂಗ್ ಟೈಮು ಮಕ್ಳುಗಳನ್ನ ಆಚೆ ಬಿಡಬಾರ್ದು, ಮತ್ತು ನಿಮ್ಮ ಜಮೀನಲ್ಲಿ ಕೆಲಸ ಮಾಡಬೇಕಾದ್ರೆ ಎಸ್ಪೆಷಲಿ ಈವ್ನಿಂಗ್ ಟೈಮು ಬಕ್ಕೊಂಡು ಕೆಲಸ ಮಾಡಬಾರ್ದು. ಆಮೇಲೆ ಏನಾದರೂ ವೇಸ್ಟು ನಿಮ್ಮಲ್ಲಿ ಇದು ಯಾವುದು ಮಾಂಸದ್ದು ಅದು ಇದು ವೇಸ್ಟ್ ಎಲ್ಲ ಬಂದರೆ ಸೊ ಅದನ್ನು ಕರೆಕ್ಟಾಗಿ ಡಿಸ್ಪೋಸ್ ಮಾಡಬೇಕು ಅಂತ. ಆಮೇಲೆ ಮಾಗಡಿನಲ್ಲೇ ನಾವು ಇತ್ತೀಚೆಗೆ ಒಂದು ಲೆಪರ್ಡ್ ಡೇ ಮಾಡಿದ್ವಿ, ಇಂಟರ್ನ್ಯಾಷನಲ್ ಲೆಪರ್ಡ್ ಡೇ. MLA ಸಾಹೇಬ್ರು ಇನ್ವೈಟ್ ಮಾಡಿ ಸೊ ಆ ಟೈಮಲ್ಲೂ ತುಂಬ ಜನ ಸೇರಿಸಿದ್ವಿ. ಸೊ ಈ ಥರ ಒಂದೊಂದು ಅವೇರ್ನೆಸ್ ಪ್ರೋಗ್ರಾಮ್ ಮಾಡಿಕೊಂಡು ಅದಕ್ಕೆ ಏನೇನು ನಾವು ಪ್ರಿಕಾಷನರಿ ಮೆಷರ್ಸ್ ಇವರು ಜನಗಳು ತಗೋಬೇಕು ಅದ್ರ ಪ್ರಕಾರ ನಾವು ಇದು ಮಾಡ್ತಿರ್ತೀವಿ. ರೀಸೆಂಟಾಗಿ ಯಾವ ಪ್ಲೇಸಲ್ಲಿ ಮಾಡಿದ್ರಿ ಮ್ಯಾಮ್? ಇದ್ರ ಹತ್ರ ಜೋಡಗಟ್ಟೆ ಹತ್ರ ರೈತ ಭವನ ಇದೆಯಲ್ಲ ಅಲ್ಲಿ ಮಾಡಿದ್ವಿ. ಓಕೆ ಓಕೆ. ಸಾವಂತದುರ್ಗದಲ್ಲಿ ಸ್ವಲ್ಪ ಲೆಪರ್ಡ್ ಕಾಟ ಜಾಸ್ತಿ, ಸೊ ಆ ಕಡೆ ನಾವು ಮಾಡಿದ್ವಿ. ಮ್ಯಾಮ್ ರೈತರಿಗೆಲ್ಲ ಇದ್ರದ್ದು ಅವೇರ್ನೆಸ್ ಇದೆಯಾ, ಗೊತ್ತಾಗಿದೆಯಾ ಅವ್ರಿಗೆ ಈ ಥರ ಹೀಗೀಗೆ ಅಂತಂದ್ಬಿಟ್ಟು ಮಾಹಿತಿ ಬಂದ ಮೇಲೆ ನಿಮ್ಮ ಕಡೆಯಿಂದ ತಿಳಿಸ್ಕೊಟ್ಟ ಮೇಲೆ? ಹೌದೌದು ಅವೇರ್ನೆಸ್ ಗೊತ್ತಿದೆ ಅವರಿಗೆ. ಮ್ಯಾಮ್ Okay, ಇಷ್ಟೊಂದು thank you. ವಾಹಿನಿಯೊಂದಿಗೆ ಮಾತನಾಡಿದ್ದಕ್ಕೆ ಧನ್ಯವಾದಗಳು. ವೆಲ್ಕಮ್.